ಗೋಪಾಲನ ಗೋಶಾಲೆ. ಸಂದೇಶ: ಪ್ರಾಣಿಗಳಿಗೂ ಪ್ರೀತಿ ಬೇಕು. ಅಂಗುಂಡಹಳ್ಳಿಯಂತಹ ಒಂದು ಸುಂದರ ಹಳ್ಳಿಯಲ್ಲಿ ಗೋಪಾಲ ಎಂಬ ಯುವಕನಿದ್ದ. ಅವನ ಜೀವನವೇ ಹಸುಗಳು. ಅವನಿಗೆ ಮನೆ, ಹೊಲ, ಹಣ ಇವುಗಳಿಗಿಂತಲೂ ಹೆಚ್ಚು ಪ್ರೀತಿ ತನ್ನ ಗೋಶಾಲೆಯ ಮೇಲಿತ್ತು. ಪ್ರತಿ ಬೆಳಿಗ್ಗೆ ಸೂರ್ಯನು ಹೊಳೆಯುವ ಮುನ್ನವೇ ಗೋಪಾಲ ಎದ್ದುಕೊಳ್ಳುತ್ತಿದ್ದ. ಹಳ್ಳಿಯಲ್ಲಿರುವ ತುಳಸಿ ಕಟ್ಟೆ ಬಳಿ ದೀಪ ಹಚ್ಚಿ, ಇಂದು ನನ್ನ ಹಸುಗಳಿಗೆ ಆರೋಗ್ಯವಿರಲಿ ಎಂದು ಪ್ರಾರ್ಥಿಸುತ್ತಿದ್ದ. ನಂತರ ಅವನು ಗೋಶಾಲೆಯ ಬಾಗಿಲು ತೆರೆದು ಒಳಗೆ ಹೋಗುತ್ತಿದ್ದ. ಗೌರಿ, ಕಮಲ, ಚಂದನ ಎಂದು ಪ್ರತಿಯೊಂದು ಹಸುವಿನ ಹೆಸರನ್ನು ಕರೆದು ಅವುಗಳ ತಲೆಯನ್ನು ಸವರುತ್ತಿದ್ದ. ಹಸುಗಳ ಕಣ್ಣುಗಳಲ್ಲಿ ಮಮತೆ ತುಂಬಿರುತ್ತಿತ್ತು. ಅವುಗಳು ಗೋಪಾಲನನ್ನು ಕಂಡಾಕ್ಷಣ ನಿಧಾನವಾಗಿ ಮಂಬಿಡುತ್ತಾ ಸ್ವಾಗತಿಸುತ್ತಿದ್ದವು. ಗೋಪಾಲ ಮೊದಲಿಗೆ ಗೋಶಾಲೆಯನ್ನು ಸ್ವಚ್ಛಗೊಳಿಸುತ್ತಿದ್ದ. ನಂತರ ಹಸುವಿಗೆ ತಾಜಾ ಮೇವು, ಹುಲ್ಲು ಮತ್ತು ನೀರು ಹಾಕುತ್ತಿದ್ದ. ಹಸುಗಳಿಗೆ ತಿನ್ನಲು ಕೊಟ್ಟಾಗ ಅವನು ದೂರ ನಿಂತುಕೊಳ್ಳುವುದಿಲ್ಲ. ಅವುಗಳು ತಿನ್ನುವಾಗಲೇ ಅವುಗಳ ಬೆನ್ನನ್ನು ಸವರುತ್ತಾ ಮಾತಾಡುತ್ತಿದ್ದ. ನೀವು ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ, ನಿಮ್ಮ ಹಾಲಿನಿಂದಲೇ ನಮ್ಮ ಮನೆ ನಡೆಯುತ್ತದೆ ಎಂದು ಪ್ರೀತಿಯಿಂದ ಹೇಳುತ್ತಿದ್ದ. ಹಳ್ಳಿಯ ಕೆಲವರು ಅವನನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಗೋಪಾಲ, ಹಸುಗಳ ಜೊತೆ ಇಷ್ಟು ಮಾತಾಡೋದೇಕೆ ಎಂದು ಕೇಳುತ್ತಿದ್ದರು. ಗೋಪಾಲ ನಗುತ್ತಾ ಹೇಳುತ್ತಿದ್ದ, ಅವರಿಗೆ ಮಾತು ಅರ್ಥವಾಗದೇ ಇರಬಹುದು, ಆದರೆ ಪ್ರೀತಿ ಅರ್ಥವಾಗುತ್ತದೆ. ಒಂದು ದಿನ ಬೆಳಿಗ್ಗೆ ಗೋಪಾಲ ಗಮನಿಸಿದ. ಅವನ ಪ್ರಿಯ ಹಸು ಗೌರಿ ತಿನ್ನುತ್ತಿರಲಿಲ್ಲ. ಅವಳ ಕಣ್ಣುಗಳು ಸುಸ್ತಾಗಿ ಕಾಣುತ್ತಿವೆ. ಗೋಪಾಲನ ಹೃದಯ ಕಳವಳಗೊಂಡಿತು. ಅವನು ತಕ್ಷಣ ಹಳ್ಳಿಯ ಪಶುವೈದ್ಯರನ್ನು ಕರೆಸಿದ. ವೈದ್ಯರು ಪರಿಶೀಲಿಸಿ, ಸ್ವಲ್ಪ ಜ್ವರ ಇದೆ, ಸರಿಯಾದ ಔಷಧಿ ಕೊಟ್ಟರೆ ಚೇತರಿಸಿಕೊಳ್ಳುತ್ತಾಳೆ ಎಂದರು. ಆ ದಿನ ಗೋಪಾಲ ಹೊಲಕ್ಕೆ ಹೋಗಲೇ ಇಲ್ಲ. ಗೌರಿಯ ಬಳಿಯೇ ಕುಳಿತು ಅವಳ ತಲೆಯನ್ನು ತಲೆಯ ಮೇಲಿಟ್ಟುಕೊಂಡು ಸವರುತ್ತಿದ್ದ. ಔಷಧಿ ಕೊಡುತ್ತಾ ತಣ್ಣನೆಯ ನೀರಿನಿಂದ ಅವಳ ದೇಹ ತೊಳೆಯುತ್ತಿದ್ದ. ರಾತ್ರಿ ಕೂಡ ಅವಳ ಪಕ್ಕದಲ್ಲೇ ಮಲಗಿದ. ಸಂಜೆಯ ಸಮಯದಲ್ಲಿ ಹಳ್ಳಿಯ ಮಕ್ಕಳು ಗೋಶಾಲೆ ಬಳಿ ಬಂದರು. ಅಣ್ಣ, ಗೌರಿ ಚೆನ್ನಾಗಿದ್ದಾಳಾ ಎಂದು ಕೇಳಿದರು. ಹೌದು, ನಿಮ್ಮ ಪ್ರಾರ್ಥನೆಯಿಂದ ಬೇಗ ಚೇತರಿಸಿಕೊಳ್ಳುತ್ತಾಳೆ ಎಂದ ಗೋಪಾಲ. 3 ದಿನಗಳ ನಂತರ ಗೌರಿ ನಿಧಾನವಾಗಿ ತಿನ್ನಲು ಪ್ರಾರಂಭಿಸಿತು. ಗೋಪಾಲನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವನು ಹಸುವಿನ ಕುತ್ತಿಗೆಯನ್ನು ಅಪ್ಪಿಕೊಂಡು, ನೀನು ನನ್ನ ಕುಟುಂಬದವಳು ಎಂದು ಹೇಳಿದ. ಪ್ರತಿ ಸಂಜೆ ಗೋಪಾಲ ಹಸುಗಳನ್ನು ಹೊಲದ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದ. ಹಸುಗಳು ಹಸಿರು ಮೇವು ತಿನ್ನುತ್ತಾ ಓಡಾಡುತ್ತಿರುತ್ತಿದ್ದವು. ಸೂರ್ಯಾಸ್ತದ ಹೊತ್ತಿಗೆ ಅವನು ಅವುಗಳನ್ನು ಮತ್ತೆ ಮನೆಗೆ ಕರೆದು ತರುತ್ತಿದ್ದ. ಆ ಸಮಯದಲ್ಲಿ ಆಕಾಶ ಕೇಸರಿ ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಹಸುಗಳ ಗಂಟೆಗಳ ಸದ್ದು ಹಳ್ಳಿಯಲ್ಲೆಲ್ಲ ಕೇಳಿಸುತ್ತಿತ್ತು. ಒಂದು ದಿನ ಹಳ್ಳಿಗೆ ಹೊಸ ವ್ಯಾಪಾರಿ ಬಂದನು. ಅವನು ಗೋಪಾಲನ ಹಸುಗಳನ್ನು ನೋಡಿ, ನಿನ್ನ ಹಸುಗಳು ತುಂಬಾ ಆರೋಗ್ಯವಾಗಿವೆ, ನಾನು ಅವುಗಳನ್ನು ಹೆಚ್ಚು ಹಣಕ್ಕೆ ಕೊಂಡುಕೊಳ್ಳುತ್ತೇನೆ ಎಂದು ಹೇಳಿದ. ಗೋಪಾಲ ಕ್ಷಣಕಾಲ ಯೋಚಿಸಿದ. ಆ ಹಣದಿಂದ ಅವನಿಗೆ ಹೊಸ ಮನೆ ಕಟ್ಟಬಹುದು. ಆದರೆ ಅವನು ತಕ್ಷಣ ಉತ್ತರಿಸಿದ, ಇವು ಮಾರಾಟಕ್ಕೆ ಇರುವ ವಸ್ತುಗಳಲ್ಲ, ಇವು ನನ್ನ ಕುಟುಂಬ. ವ್ಯಾಪಾರಿ ಆಶ್ಚರ್ಯದಿಂದ, ಹಸುಗಳಿಗೂ ಕುಟುಂಬ ಅಂತ ಎಂದು ಕೇಳಿದ. ಗೋಪಾಲ ನಗುತ್ತಾ ಹೇಳಿದ, ಹೌದು, ಪ್ರಾಣಿಗಳಿಗೂ ಹೃದಯ ಇದೆ, ಅವುಗಳಿಗೂ ಪ್ರೀತಿ ಬೇಕು ಎಂದನು. ಆ ದಿನದಿಂದ ಹಳ್ಳಿಯ ಜನರು ಗೋಪಾಲನನ್ನು ಹೊಸ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸಿದರು. ಅವರು ತಮ್ಮ ಪ್ರಾಣಿಗಳನ್ನು ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ಳಲು ಆರಂಭಿಸಿದರು. ಸಂಜೆಯ ವೇಳೆಗೆ ಗೋಪಾಲ ಗೋಶಾಲೆಯ ಮುಂದೆ ಕುಳಿತು ತನ್ನ ಹಸುಗಳನ್ನು ನೋಡುತ್ತಿದ್ದ. ಅವು ಶಾಂತವಾಗಿ ಮಲಗಿದ್ದವು. ಚಂದಿರನು ಆಕಾಶದಲ್ಲಿ ಹೊಳೆಯುತ್ತಿದ್ದ. ಗೋಪಾಲ ಮನಸ್ಸಿನಲ್ಲಿ ಯೋಚಿಸಿದ, ಹಣಕ್ಕಿಂತಲೂ ದೊಡ್ಡ ಸಂಪತ್ತು ಪ್ರೀತಿ. ಹೀಗೆ ಗೋಪಾಲನ ಜೀವನ ಸರಳವಾದರೂ ಸಂತೋಷದಿಂದ ತುಂಬಿತ್ತು. ಅವನಿಗೆ ತಿಳಿದಿತ್ತು, ಪ್ರಾಣಿಗಳ ಜೊತೆ ಹಂಚಿಕೊಳ್ಳುವ ಪ್ರೀತಿ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಮುಗಿವು: ಪ್ರಾಣಿಗಳಿಗೂ ಪ್ರೀತಿ, ಕಾಳಜಿ ಮತ್ತು ಮಮತೆ ಬೇಕು. ನಾವು ಅವುಗಳನ್ನು ಕುಟುಂಬದಂತೆ ನೋಡಿಕೊಂಡರೆ ಅವುಗಳು ನಮಗೆ ನಿಷ್ಠೆ ಮತ್ತು ಸಂತೋಷವನ್ನು ಹಿಂತಿರುಗಿಸುತ್ತವೆ.